ಇಲ್ಲ ಇಲ್ಲಿ ಅನುರಾಧ ಭಟ್ ಅಂತ ಒಬ್ರಿದ್ರಲ್ಲ, ಅವ್ರನ್ನೆಲ್ಲಾದ್ರೂ ನೋಡಿದಿರಾ? ಅದೇ ಅವರೊಂಥರ ಈ ಥರ ಅನಾರ್ಕಲಿ ಸಲ್ವಾರ್ ಕಮೀಸ್ ಎಲ್ಲ ಹಾಕೊಂಡು ತುಂಬ ಇಷ್ಟು ಚೆನ್ನಾಗಿ ಓಲೆ ಸರ ಬಳೆ ಎಲ್ಲ ಹಾಕೊಂಡು ಅವ್ರನ್ನೆಲ್ಲ ನೋಡಿದ್ರಾ? ಅನುರಾಧ ಅವ್ರೆ, ಅನುರಾಧ ಇವತ್ತು ಆಕ್ಟಿಂಗ್ ಏನು, ಸ್ಟೆಪ್ಸ್ ಏನು, ಹಾಡೇನು, ಹೊಸ ಲುಕ್ಕಲ್ಲಿ ನಾವಿವತ್ತು ಅನುರಾಧ ಭಟ್ ಅವ್ರನ್ನ ನೋಡಿದ್ದೀವಿ. ವಾಟ್ ಅ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್. ಅನುರಾಧ ಅವರ ಪರ್ಫಾರ್ಮೆನ್ಸ್ಗೆ, ಹರ್ಷ ಅವರ ಪರ್ಫಾರ್ಮೆನ್ಸ್ಗೆ ಇಡೀ ಜೂರಿ ಪ್ಯಾನೆಲ್ ಎದ್ದು ನಿಂತು ಚಪ್ಪಾಳೆ ತಟ್ಟಿದೆ. ಇವತ್ತು 15 ಭಾಷೆಗಳಲ್ಲಿ 5,000ಕ್ಕಿಂತಲೂ ಹೆಚ್ಚಿನ ಹಾಡುಗಳನ್ನ ಅನುರಾಧ ಅವರು ಹಾಡಿದ್ದಾರೆ. ಏನ್ ತಮಾಷೆನಾ? ಆಕ್ಚುಲಿ ಬಹಳ ಖುಷಿ ಆಗ್ತಾ ಇದೆ. ಎಲ್ಲರೂ ದಿಗ್ಗಜರೇ, ಅವ್ರ ಮುಂದೆ ನನಗೂ ಹಾಡೋಕೆ ಅವಕಾಶ ಸಿಕ್ಕಿದ್ದು ನಂಗೆ ಬಹಳ ಸಂತೋಷ ಆಗ್ತದೆ. ಥ್ಯಾಂಕ್ ಯು. ಅಂಡ್ VP ಸರ್, ನೀವು ಹಿಂಗೆ ಎಂಜಾಯ್ ಮಾಡ್ತಾ ಇದ್ರಿ ಆಹಾ 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 ಅಂತ. ಬ್ಯೂಟಿ ಏನಂದ್ರೆ ಇಬ್ರು ಇಲ್ಲಿ ವೇದಿಕೆ ಮೇಲೆ ಹಾಡ್ಬೇಕಾದ್ರೆ ಅವರು ಮೆಂಟರು ಅಥವಾ ನೀವು ಆ ರೀತಿ ನಮ್ಗೆ ವೈಬ್ರೇಷನ್ನೇ ಕೊಡ್ಲಿಲ್ಲ. ಅಂಡ್ ಹ್ಯಾಟ್ಸ್ ಆಫ್ ಟು ಅನುರಾಧ ಭಟ್ ಅವರು, ಬಿಕಾಸ್ ಶಿ ಗೇವ್ ದಟ್ ಫೀಲಿಂಗ್ ದಟ್ ವಿ ಆರ್ ಟು ಕೋ ಆರ್ಟಿಸ್ಟ್. ಈಗ ನಾವಿಬ್ರು ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡ್ತಾ ಇದೀವಿ. ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಕಮ್ಮಿ ಜಾಸ್ತಿ ಅಂತಿಲ್ಲ. ನೀನ್ ನಿನ್ನ ಪೋರ್ಷನ್ಸ್ ನ ಚೆನ್ನಾಗಿ ಹಾಡು, ನಾನು ನಂದನ್ನ ಹಾಡ್ತೀನಿ. ಐ ವಿಲ್ ಕಾಂಪ್ಲಿಮೆಂಟ್ ಯುವರ್ ಸಿಂಗಿಂಗ್, ಯು ಕಾಂಪ್ಲಿಮೆಂಟ್ ಮೈ ಸಿಂಗಿಂಗ್ ಅಂತ. ದಟ್ಸ್ ದಿ ಸೈನ್ ಆಫ್ ಎ ರಿಯಲ್ ಮೆಂಟರ್. ಒಂದು ರಿಯಲ್ ಮೆಂಟರ್ನ ಆ ಒಂದು ಲಕ್ಷಣಗಳವು. ಥ್ಯಾಂಕ್ ಯು ಅನುರಾಧ ಅವರೇ, ಹರ್ಷ ಅವರೇ, ಇಬ್ರು ಮಜಾ ಕೊಟ್ರಿ. ಸೊ ಇವತ್ತು ನೀವು ಹಾಡ್ಬೇಕಾದ್ರೆ ಜೂರಿ ಎಂಜಾಯ್ಡ್ ಇಟ್. ಐ ಥರೋಲಿ ಎಂಜಾಯ್ಡ್ ಇಟ್. Thank you so much. Thank you, sir. Thank you, sir. Danyaji. Most humble, most disciplined, most dedicated, and most busiest singer in Sandalwood. ಸಿಂಗಿಂಗ್ ಬಗ್ಗೆ ನಾನು ಏನು ಹೇಳಿ ಮೇಡಮ್, ಇಡೀ ಕರ್ನಾಟಕನೇ ಒಪ್ಕೊಂಡಿದೆ. ಅವ್ರು ಹಾಡ್ದಾಗೆಲ್ಲ ಒಂದು ಮ್ಯಾಜಿಕ್ ಇರುತ್ತೆ. ಆ್ಯಂಡ್ ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಹರ್ಷ, ಎಷ್ಟು ಸತಿ ಹೊಗಳೋದು ಹರ್ಷ ನಿಮ್ಮನ್ನ. ದಯವಿಟ್ಟು ನಿಮ್ದು ಒಂದು ಸಾಂಗ್ ಮಾಡೋಣ ಬನ್ನಿ ಹರ್ಷ. ಇನ್ನೇನು ಉಳಿದಿಲ್ಲ. ವಿ ಹ್ಯಾವ್ ಟು ರೆಕಾರ್ಡ್ ಯು. ಒಂದಷ್ಟು ಒಳ್ಳೊಳ್ಳೆ ಸಾಂಗ್ಸು ಆಡೋಂಥ ಎಲ್ಲ ಅರ್ಹತೆ ನಿಮ್ಮಲ್ಲಿದೆ ಹರ್ಷ. ಒಂದು ಪ್ಲೇಬ್ಯಾಕ್ ಸಿಂಗರ್ಗೆ ಏನೇನು ಬೇಕು ಸಿನಿಮಾಗೆ ಹಾಡೋದಕ್ಕೆ ನೀವು ಎಲ್ಲ ರೀತಿಲಿ ತಯಾರಿದ್ದೀರಾ. ಇನ್ನು ಹಾಡುಗಳು ಚೆನ್ನಾಗಿರೋದು ನಿಮ್ಮ ಕಂಠದಿಂದ ಬರಬೇಕಷ್ಟೇ. ಅಯ್ಯೋ ಬ್ಲೆಸ್ಸಿಂಗ್ಸ್ ಇಲ್ಲ. ವಿ ವಿಲ್ ಡೂ ಇಟ್ ಟುಗೆದರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಅಮೇಝಿಂಗ್. ಥ್ಯಾಂಕ್ ಯು ಅರ್ಜುನ್ ಸರ್. ಹರ್ಷ, ಮಹಾ ಗುರುಗಳೇ, ಏನ್ರಿ ಅದು ನಿಮ್ಮಿಬ್ಬರದು ಎಂಟ್ರೆನ್ಸು, ಪ್ರೆಸೆನ್ಸು ಒಂದು ತಾರಾ ಗಾಯಕ ಜೋಡಿ ಇದ್ದಾಗಿತ್ತಪ್ಪ. ಒಂದು ತಾರಾ ಗಾಯಕ ಜೋಡಿಲಿರ್ತಾರಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅವ್ರಿಗೆ. ಪ್ರತಿ ಸಾಲ್ಗೂ ಏನು ಎಕ್ಸ್ಪ್ರೆಷನ್ ಕೊಡಬೇಕು, ಎಲ್ಲಿ ಗ್ರೇಸ್ ತೋರಿಸ್ಬೇಕು, ಇದೆಲ್ಲ ಅವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅವರು ಇಬ್ಬರು ಅಷ್ಟು ಪರ್ಫೆಕ್ಟ್ ಅದನ್ನ ಮಾಡಿದ್ರು. ಅದ್ರ ಜೊತೆಯಲ್ಲಿ ಆ ಹಾಡು ಬೇರೆ ಕಂಪೋಸಿಷನ್, ಅದ್ಭುತವಾದ ಕಂಪೋಸಿಷನ್ ಅದು. ರಾಜ್ಕುಮಾರ್ ಅವ್ರಿಗೆ ಇಷ್ಟವಾದ ರಾಗ, ಉಪೇಂದ್ರ ಕುಮಾರ್ ಅವರ ರಿಯಲ್ ಸ್ಟೈಲ್ ಅದು. ಆ್ಯಕ್ಚುಲಿ ಅದು ನನಗೆ ವೆಸ್ಟರ್ನ್ ಟೀಚರು ಜೋಸೆಫ್ ಮಾಸ್ಟರ್ ಅಂತ ಇದ್ರು. ನಾನು ತುಂಬ ಚಿಕ್ಕ ವಯಸ್ಸಾಗಿದ್ದಾಗ ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರು ಎಲ್ಲೆಲ್ಲಿ ಪಾಠ ಮಾಡ್ತಿದ್ರು ಅಲ್ಲಿ ಪಾಠ ಕಲಿತಿದ್ದೆ. ನಾನು ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಅವರೇ ನಾನಿರೋ ಜಾಗಕ್ಕೆ ಬರೋರು. ಅವರು ಒಂದು ಮಾತು ಹೇಳಿದರು, ದೇರ್ ಆರ್ 2 ways ಆಫ್ ಟೀಚಿಂಗ್. ಸ್ಟೂಡೆಂಟ್ ಮಸ್ಟ್ ಗೋ ಟು ದಿ ಫೀಟ್ ಆಫ್ ಟೀಚರ್, ಆರ್ ಟೀಚರ್ ಮಸ್ಟ್ ಕಮ್ ಟು ದಿ ಫೀಟ್ ಆಫ್ ಸ್ಟೂಡೆಂಟ್ ಅಂತ. ಬಿಕಾಸ್ ಸಂಗೀತವನ್ನು ಕಲಿಸಲೇಬೇಕು. ಅದರ ಗೌರವ, ಘನತೆ ಮತ್ತು ಸ್ಫೂರ್ತಿ, ಆ ಸ್ಫೂರ್ತಿಯನ್ನು ಶಿಷ್ಯನ ಕೊಡಲೇಬೇಕು ಅಂದರೆ ಗುರು ಶಿಷ್ಯನ ಕಾಲಿನ ಬಳಿ ಬರಲೇಬೇಕು ಅಂತ ಹೇಳಿದರು. ಇವತ್ತು ಆಕೆ ಮೆಂಟರಾಗಿ ಕೆಲಸ ಮಾಡಲಿಲ್ಲ. ತನ್ನ ಸಹಪಾಠಿ, ತನ್ನ ಸಹಜೋಡಿ, ತನ್ನ ಗೆಳೆಯ ಅಂತ ತಿಳ್ಕೊಂಡು ಆಕೆ ಪರ್ಫಾರ್ಮ್ ಮಾಡಿದ್ರಲ್ಲ, ಎಕ್ಸ್ಟ್ರಾರ್ಡಿನರಿ ಗೆಸ್ಚರ್ ಅದು. ಏನು ಹೇಳೋದಮ್ಮ, ನೀವೆಲ್ಲ ನಮ್ಮ ಕನ್ನಡ ಚಲನಚಿತ್ರ ಸಂಗೀತ ಅಲ್ಲ, ನಮ್ಮ ಸಂಗೀತ ಕ್ಷೇತ್ರದ ಆಸ್ತಿಗಳು. ನೀನು ಸದ್ಯದಲ್ಲೇ ಆಕ್ಟರ್ ಕಮ್ ಸಿಂಗರ್ ಆಗ್ತೀಯ. ರೆಡಿ ಆಗ್ಬಿಡು. ನಿಮ್ಮ ಆಶೀರ್ವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ದರ್ಶನ್, ಅಮೇಜಿಂಗ್. ನಮ್ಮ ಬಿಜಾಪುರದ ದರ್ಶನ್ಗೋಸ್ಕರ, ದರ್ಶನ್ ಜೊತೆ ನಿಂತು ಹಾಡ್ದಂತ ಅನುರಾಧ ಭಟ್ ಅವ್ರಿಗೆ ಬರಲಿ ಚಪ್ಪಾಳೆ. ಈ ಹಾಡೇ ಚಂದ, ಓಕೆನಾ? ಇಷ್ಟು ಚಂದವಾಗಿರೋ ಹಾಡಿನ ಯಾರು ಕೊಡೋದಕ್ಕೆ ಸಾಧ್ಯ ಅಲ್ವಾ? ಚಂದ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಚನ್ಯಾಜಿ. ಅನುರಾಧ ಮೇಡಮ್, ಸೂಪರ್ ಆಸ್ ಯೂಶುವಲ್. ದರ್ಶನ್
ವೆರಿ ಗುಡ್. ನನಗೆ ಸೆಕೆಂಡ್ ಚರಣದಲ್ಲಿ ಒಂದು ಸಡನ್ ಆಗಿ ಒಂದು ಇಂಪ್ರೂವೈಸೇಷನ್ ಮಾಡಿದ್ವಿ. ಇಟ್ ವಾಸ್ ಸೌಂಡಿಂಗ್ ಸೋ ಗುಡ್. ದರ್ಶನ್ದು ಏನೋ ಒಂದು ಅವನದೇ ಒಂದು ಹೊಸ ಟೋನ್ ಕಂಡುಕೊತಾ ಇದ್ದಾನೆ ಅವನು. ಏನೋ ಒಂದು ಸ್ವೀಟ್ನೆಸ್ ಇದೆ ಆ್ಯಂಡ್ ಅದು ಹೊಸದಾಗಿದೆ ದರ್ಶನ್. ಟೋನ್ ಒಂದು ಸ್ವಲ್ಪ ಮ್ಯಾನ್ಲಿ ಆದರೆ ಅಂದರೆ ಮೆಚ್ಯೂರ್ಡ್ ಟೋನ್ ಅನ್ಸಿದ್ರೆ ಇದೊಂದು ಹೊಸ ಸ್ಟೈಲ್ ಆಗ್ಬಿಡುತ್ತೆ. ನಿನ್ನ ಸಿಂಗಿಂಗೇ ಬೇರೆ ಥರ ಇದೆ. ಓಕೆ ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್. ಅಂಡ್ ವಿ ಪಿ ಸರ್? ಆ ಸಂಗತಿ ಭಾಳ ಚೆನ್ನಾಗಿತ್ತು ಕಣೋ. ಥ್ಯಾಂಕ್ ಯು ಯು ಆರ್ ಎ ವೆರಿ ಯುನೀಕ್ ಪೀಸ್ ಕಣ ನೀವು. ಬಟ್ ಓವರ್ ಆಲ್ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಈ ಪರ್ಫಾರ್ಮೆನ್ಸ್ ಹೆಂಗಿತ್ತು ಮಹಾಗುರುಗಳೇ? ನಿಜವಾಗ್ಲೂ ಚೆನ್ನಾಗಿತ್ತಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನುರಾಧ ಭಟ್ ಅವ್ರ ಬಗ್ಗೆ ಮಾತಾಡಂಗಿಲ್ವಾ? ಚೆನ್ನಾಗಿತ್ತು ಕಣದು. Thank you. ಇಷ್ಟೊಂದು ಧೈರ್ಯ ಹೆಂಗೆ ಬಂತು ನಿಮಗೆ? ವೆರಿ ಗುಡ್. ಇದನ್ನೇ ನಾವು ಕೇಳ್ತಾ ಇದ್ದಿದ್ದು. ಈ ಧೈರ್ಯನ ಮೇಂಟೈನ್ ಮಾಡಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಮಹಾಗುರುಗಳೇ. ಅನುರಾಧ ಮ್ಯಾಮ್, ನಿಮ್ಮ ಹತ್ರ ನಾವು ಕೇಳಬೇಕು, ಯಾಕಂದ್ರೆ ಅರ್ಜುನ್ ಸರ್ ಅವರ ಕಂಪೋಸಿಷನ್ ಅಲ್ಲಿ ಬಂದಂಥ ಅಂದ್ರೆ ನಿಮ್ಮ ಹಾಡುಗಳು ತುಂಬಾ ಸೂಪರ್ ಹಿಟ್ ಹಾಡುಗಳು. ಅದು ಅಪ್ಪ ಐ ಲವ್ ಯು ಆಗಿರ್ಬೋದು ಅಥವಾ ಈ ಹಾಡಾಗಿರ್ಬೋದು. ಸೊ ಆ ಒಂದು ವಿಷಯದ ತಗೊಂಡ್ರೆ ಅರ್ಜುನ್ ಸರ್ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಾನು ಹಾಡಿರೋ ಹಾಡುಗಳಲ್ಲಿ ಒನ್ ಆಫ್ ದ ಫೇವ್ರೆಟ್ ಸಾಂಗ್ಸ್ ಇದು. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಎಸ್, ಅವ್ರ ಜೊತೆ ವರ್ಕ್ ಮಾಡೋದು ಏನೋ ಒಂದು ಥರ ವೆರಿ ಈಸಿ ಅಟ್ಮಾಸ್ಫಿಯರ್ ಆ್ಯಂಡ್ ಒಳ್ಳೊಳ್ಳೆ ಹಾಡುಗಳನ್ನ ನನಗೆ ಕೊಡ್ತಾ ಬಂದಿದ್ದಾರೆ. ಸೊ ಇಟ್ಸ್ ಆಲ್ವೇಸ್ ಲವ್ಲಿ ವರ್ಕಿಂಗ್ ವಿತ್ ಹಿಮ್. ಒನ್ಸ್ ಅಗೇನ್ ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಂಥ ಬ್ಯೂಟಿಫುಲ್ ಸಾಂಗ್ ಅನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಆ್ಯಂಡ್ ಈ ಪರ್ಫಾರ್ಮೆನ್ಸ್ ನೀಡಿದ್ದಕ್ಕೆ ನಿಮ್ಮಿಬ್ಬರು ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದ್ಭುತವಾದ ಕಲಾವಿದ ಕಣೋ ನೀನು. ನಿನ್ನಲ್ಲೊಬ್ಬ ನಟ, ಒಬ್ಬ ಗಾಯಕ, ಎಲ್ಲ ಅಡಗಿರುವಂತಹ ಒಂದು ಸಣ್ಣ ಮೂರ್ತಿ ನೀನು. ಬಟ್ ಅದನ್ನ ಬಹಳ ವೇದಿಕೆ ಮೇಲೆ ಚೆನ್ನಾಗಿ ಹೊರತರ್ತೀಯ. ಅಂಡ್ ಇಂದು ಅವರು ಆಬ್ವಿಯಸ್ಲಿ ಈ ಸಾಂಗ್ ಒರಿಜಿನಲ್ ಅವ್ರು ಹಾಡಿರೋದು. ಸೊ ಒರಿಜಿನಲ್ ಸಾಂಗ್ ಕೇಳ್ದಂಗೆ ಇರುತ್ತೆ. ಬಟ್ ನೀನು ಕೂಡ ಸಾಕಷ್ಟು ಹತ್ರ ಮ್ಯಾಚ್ ಮಾಡಿದೆ. ಆ ಎಕ್ಸ್ಪ್ರೆಷನ್ಸ್ ಆಗ್ಲಿ, ಆ ಒಂದು ಹೋಲ್ ಯಾಕೆಂದ್ರೆ ಈ ಸಾಂಗು ಈ ಟೆಂಪೋ ಏನಿದೆ ಇದು ಸಿನಿಮಾಗೆ ಚೆನ್ನಾಗಿರುತ್ತೆ. ಬಟ್ ವೇದಿಕೆ ಮೇಲೆ ಇದನ್ನ ಕಳೆ ಕಟ್ಟಿಸ್ಬೇಕು ಅಂದ್ರೆ ಅದಕ್ಕೊಂದು ಕಾನ್ಸೆಪ್ಟ್ ಬೇಕದಕ್ಕೆ. ಅದನ್ನ ಬಹಳ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿಟ್ರಿ. ಶುರುವಿಂದ ಕಡೆವರೆಗೂ ಇಂಟ್ರೆಸ್ಟಿಂಗ್ ಆಗಿತ್ತು. ಅಷ್ಟು ಚೆನ್ನಾಗಿ ಇಬ್ರು ಪರ್ಫಾರ್ಮ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್? ಇಂದು ಅವರ ಸೂಪರ್ ಡೂಪರ್ ಹಿಟ್ ಹಾಡುಗಳಲ್ಲಿ ಇದೊಂದು ಹಾಡು. ದೊಡ್ಡ ಸಕ್ಸಸ್ಫುಲ್ ಜರ್ನಿ ಇದೆ ಅವ್ರದ್ದು. ಮತ್ತೆ ಹರಿಕೃಷ್ಣ ಸರ್ ಅವರ ಮ್ಯೂಸಿಕಲ್ ಬಹಳಷ್ಟು ಒಳ್ಳೊಳ್ಳೆ ಮಾಸ್ ಹಿಟ್ ಸಾಂಗ್ಸ್ ಮಾಡಿದ್ದಾರೆ. ಆ್ಯಂಡ್ ಗಗನ್, ನನಗೇನಂದ್ರೆ ಆ ಲೋ ಆಕ್ಟೇವಲ್ಲೂ ಎಷ್ಟು ಶ್ರುತಿಬದ್ಧವಾಗಿ ಮ್ಯೂಸಿಕಲ್ ಆಗಿ ಹಾಡಿದ್ಯಾ ಮಗ. ಹ್ಯಾಟ್ಸ್ ಆಫ್ ಟು ಯು. ಏನೇ ತಮಾಷೆ ಎಲ್ಲ ಒಂದು ಕಡೆ ಇದ್ರು, ಯು ಆರ್ ಅನ್ ಅಮೇಝಿಂಗ್ ಸಿಂಗರ್. ಯಾವುದೇ ರೇಂಜ್ ಕೊಟ್ರು ಎಲ್ಲ ರೇಂಜಲ್ಲೂ ಹಾಡ್ತೀನಿ. ಓಪನ್ ಆಗಬೇಕಾ, ಲೋ ಬೇಕಾ, ಹಸ್ಕಿ ಬೇಕಾ, ಎಲ್ಲ ಥರದ ಪ್ಯಾಟರ್ನ್ಸ್ ಈ ವೇದಿಕೆ ಮೇಲೆ ಹಾಡಿದ್ಯಾ. ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ? ಇವತ್ತು ಇಂದು ನಾಗರಾಜ್ ಅವರು ರಾಕಿಂಗ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಯ್ತು. ಯಾಕಂದ್ರೆ ಅಷ್ಟೊಂದು ಕ್ರೌಡೆಡ್ ವರ್ಡ್ಸ್, ಅದು ಅರ್ಥ ಆಗುವಂಗೆ ಹಾಡ್ಬೇಕಲ್ಲ, ಅದು ಬಹಳ ಮುಖ್ಯ. ಯಾವ ಪದವು ಕೂಡ ಕೇಳಿಸ್ಲಿಲ್ಲ ಅನ್ಸ್ಲಿಲ್ಲ, ಎಲ್ಲ ಪದಗಳು ಕೇಳಿಸ್ತಾ ಇತ್ತು. ಭಾಷೆ ಮೇಲೆ ಗಮನ, ಆ ಸ್ಲ್ಯಾಂಗ್ ಮೇಲೆ ಗಮನ, ಆಮೇಲೆ ಆ ಕಂಪೋಸಿಷನ್ ಐಡಿಯಾ ಅದೆಲ್ಲ ಇಟ್ಕೊಂಡು ಕರೆಕ್ಟಾಗಿ ಹಾಡಿದ್ಯಮ್ಮ. ವಂಡರ್ಫುಲ್ ಪರ್ಫಾರ್ಮೆನ್ಸ್. ನೀನು ಮೂಲತಃ ನಟ, ಆಮೇಲೆ ಗಾಯಕ. ಹೇಗೆ ಸರ್? ಮೊದಲು ನೀನು ಗನ್ನು, ಆಮೇಲೆ ಗಗನ್ನು. ಗೊತ್ತಾಯ್ತಾ? Sari ga ma pa pa sa sa pa pa. Sari ga ma pa.